ಸರ್ ರಾಜ್ಕುಮಾರ್ ಸರ್ದು ಅಣ್ಣವರು ಅಂತ ಬಂದಾಗೆಲ್ಲ ಈಗ ನಿಮ್ಮ ಚಾನಲ್ ಹೆಸರೇನು ಅಂತ ಅಂದರೆ ಅಪ್ಪ ಅದೇ MS ಎಸ್ ಸರ್ ಹೇಳ್ದೆ ಥ್ಯಾಂಕ್ ಯು ಸರ್ ಫುಲ್ ಹೇಳ್ರಿ. ಮೋನಿಕಾ ಎಸ್ ನಾಗರಾಜ್ ಅದನ್ನೇ ತೆಗ್ದಿಟ್ಟು ಹಿಂಗೆ ನಾನ್ ಬೇರೆ ಏನೋ ಅದನ್ನ ಕೇಳ್ಬೇಕು ಜನ ಮನಸ್ಸುಗಳ ಮಾತು ದೇವ್ರೆ ಸರ್ ಐ ಆಮ್ ಜೆನ್ಸಿ ಸರ್ ಮನಸ್ಸಿಲ್ವಾ ಜೆನ್ಜಿ ಅವ್ರಿಗೆ? ಮನ್ಸಿದೆ ಬಟ್ ಈ ಲೆವೆಲ್ಗೆ ಇಲ್ಲ ಅದನ್ನೆಲ್ಲ ಇಡೋದು ಹಂಗೆ ಅಷ್ಟೇನಾ? ಸೊ ಇವಾಗ ಅಕಸ್ಮಾತ್ ಅಣ್ಣವರು ಪಾಡ್ಕಾಸ್ಟ್ ಬಂದಿದ್ರೆ, ಈಗ ಪಾಪ ಅವ್ರ ಪಾಡ್ಕಾಸ್ಟ್ ಜಮಾನದಲ್ಲಿ, ಅವ್ರ ಇಂಟರ್ವ್ಯೂ ಜಮಾನದಲ್ಲಿ ಇದ್ದವ್ರಿಗೆ ಪಾಡ್ಕಾಸ್ಟ್ ಅಲ್ಲಿ ಇದ್ದಿದ್ರೆ ಮೋನಿಕಾ ಅವರೇ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಮುಂದುವರಿಸಿ ಇದೇ ಥರ ಕೆಲಸನ. ಯಾಕೆ ಅಂತಂದರೆ ಈ ಪಾಡ್ಕಾಸ್ಟ್ ಅಂತ ಏನದು ಪಾಡ್ಕಾಸ್ಟ್ ನೋಡಿ, ನನಗೆ ಅದೆಲ್ಲ ಇಂಗ್ಲೀಷ್ ಪದಗಳು. ಈ ಪಾಡ್ಕಾಸ್ಟ್ ಅನ್ನೋದು ಏನಿದೆ, ಇದರಿಂದ ಜನಗಳಿಗೆ ಒಂದು ಜ್ಞಾನವೋ ಅವ್ರಿಗೊಂದು ಮಾರ್ಗವೋ ಸಿಗುತ್ತೆ ಅನ್ನೋದಾದರೆ ಸಿಗಲಿ ಬಿಡಿ, ಮಾಡಿ ಅದನ್ನೇ. ಅಬ್ಬಾ ನನಗೆ ರಾಜ್ಕುಮಾರ್ ಸರ್ ವಿಶ್ ಮಾಡ್ದಂಗೆ ಬ್ಲೆಸ್ಸಿಂಗ್ಸ್ 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 ಹಂಗಲ್ಲ, ಜಸ್ಟ್ ಟ್ರೈ ಟು ಮೇಕ್ ಅಷ್ಟೇ. ಬಟ್ ಯಾರಾದ್ರೂ ಒಬ್ರು ರಾಜ್ಕುಮಾರ್ ಸರ್ ಟೋನಲ್ಲಿ ಮಾತಾಡಿ ಆ ಥರ ಹೇಳಿದಾಗ ಅದೊಂದು ಫೀಲ್ ಆಗುತ್ತೆ, ನರ್ವಸ್ನೆಸ್. ಓಕೆ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ರಾಜ್ಕುಮಾರ್ ಸರ್ ನಂತೂ ನೋಡಿಲ್ಲ, ಮೀಟ್ ಮಾಡೋಕ್ಕಾಗಿಲ್ಲ, ಮಾತಾಡ್ಸೋದು ತುಂಬ ದೂರಿನ ಮಾತು. ಬಟ್ ಈ ಥರನಾದರೂ ಅಟ್ಲೀಸ್ಟ್ ಇದು ಡೆಸ್ಟಿನಿನೇ ಇರ್ಬೋದು ನಿಮ್ಮಲ್ಲಿ ನನಗೆ ಬಂದದ್ದು. ಥ್ಯಾಂಕ್ ಯು ಸೋ ಮಚ್. ಮುಖ್ಯಮಂತ್ರಿ ಚಂದ್ರ ಸರ್ದು ಮಾಡ್ತೀನಿ. ಸೋಮ್ನಿರಮ್ಮ ನೀನು ಹಿಂಗೆಲ್ಲ ಕರ್ಕೊಂಬಂದು ಕೂರ್ಸ್ಕೊಂಡಿಗೆಲ್ಲ ಪ್ರಶ್ನೆಗಳು ಕೇಳ್ತೇವೆ, ನನಗಾಗಲ್ಲ. ಇನ್ಸ್ಟೆಂಟ್ ವಾವ್ ಇನ್ಸ್ಟೆಂಟ್ ಸರ್. ಡ್ರಾಮಾ ಜೂನಿಯರ್ಸ್ ಅಲ್ಲಿ ಸರ್ ಕೂಡ ಇದ್ರು ಸೀಸನ್. ನಾನು ಮುಖ್ಯಮಂತ್ರಿ ಚಂದ್ರ ಸರ್ ಇದಾರಲ್ಲ, ಎಸ್ಪೆಷಲಿ ಬ್ರಿಲಿಯಂಟ್ ಪರ್ಸನಾಲಿಟಿ. ಅವರು ಇಲ್ಲ ಆ್ಯಕ್ಟಿಂಗ್ ಬಿಡಿ, ನೀವು ವೈಯಕ್ತಿಕವಾಗಿ ಅವ್ರ ಲೈಫ್ನ ನೋಡೋ ರೀತಿ, ಅವ್ರು ಬದುಕೋದು ರೀತಿ, ಅವ್ರು ಮಾತಾಡೋ ಶೈಲಿ, ಆ್ಯಂಡ್ ಸಚ್ಗೆ ಸಚ್ ಸಮझौता ಅಂತೀವಿ ನಾವು ಅದನ್ನು. ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಪ್ರಾಯಶಃ ಅವರಷ್ಟು ವ್ಯಕ್ತಿ ಇಲ್ವೇನೋ ಅಂತ ಅನಿಸುತ್ತೆ ನನಗೆ. ಬಹಳ ಬಹಳ ಪ್ರೆಸೆಂಟಲ್ಲಿ ಬದುಕುವಂಥ ವ್ಯಕ್ತಿ ಅವರು.